ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಈ ಜಗದಲ್ಲಿ ಯಾರೂ ಸಣ್ಣವರಲ್ಲ. ನಮ್ಮೊಳಗಿನ ಶಕ್ತಿಯನ್ನು ತಿಳಿದುಕೊಂಡು ಅದನ್ನು ಸದುಪಯೋಗಪಡಿಸಿಕೊಂಡವರೇ ದೇವರು. ಯಾರೂ ನಾವು ಸಣ್ಣವರು ಕನಿಷ್ಠರು ಅಂದುಕೊಳ್ಳಬಾರದು. ಯಾಕೆಂದರೆ ಯಾರೂ ಸಣ್ಣವರಾಗಿ ಹುಟ್ಟಿಲ್ಲ, ನಾವೆಲ್ಲರೂ ದೊಡ್ಡವರು. ಕೈಯಲ್ಲಿ 1 ಕ್ವಿಂಟಾಲ್ ತೂಕದ ಕಲ್ಲು ಎತ್ತುವವನು ಶಕ್ತಿವಂತನಲ್ಲ. ಬಾಯಾರಿ ಬಂದವನಿಗೆ 1 ಲೋಟ ನೀರು ಎತ್ತಿಕೊಟ್ಟವನು ಶಕ್ತಿವಂತ. ಈ ಭೂಮಿಯ ಮೇಲೆ ಸಣ್ಣವರು ಯಾರೂ ಇಲ್ಲ, ಎಲ್ಲರೂ ದೊಡ್ಡವರು. ನಮ್ಮೊಳಗಿನ ಶಕ್ತಿಯ ಅರಿವು ಆಯಿತು ಎಂದರೆ ನಾವೆಲ್ಲ ದೊಡ್ಡವರೇ. ತನ್ನ ತಾನು ಅರಿದೊಡೆ ತಾನೇ ದೇವ ಎಂದರು ಶರಣರು. ನಮ್ಮೊಳಗಿನ ಶಕ್ತಿಯನ್ನು ಅರಿತರೆ ಎಲ್ಲ ಕಡೆಯೂ ದೇವರು ಕಾಣುತ್ತಾನೆ. ಇಲ್ಲವಾದರೆ ದೇವರು ಕಂಡರೂ ಕಲ್ಲಾಗಿ ಕಾಣುತ್ತದೆ. ದೇವರು ಎಂದರೆ ಅರಸಿ ಹುಡುಕುವುದಲ್ಲ, ಅರಿತು ಅನುಭವಿಸುವುದು ಅಷ್ಟೇ. ಬೆಳಿಗ್ಗೆ ಎದ್ದಾಗ ಒಳ್ಳೆಯ ವಿಚಾರ, ನಾಲಿಗೆಯಲ್ಲಿ ದೇವರ ನಾಮಸ್ಮರಣೆ, ನಮ್ಮ ಶಕ್ತಿಯ ಬಗ್ಗೆ ನಮಗೆ ಅರಿವು, ಇವುಗಳು ಇದ್ದರೆ ನಮ್ಮ ಜೀವನವೇ ಒಂದು ಸಂಭ್ರಮವಾಗುತ್ತದೆ. ನಾವು ಆಡೆ ಈಡೆ ಮಾಡುತ್ತೀವಲ್ಲ, ಶಾಲೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಪರಿಸರ ದಿನಾಚರಣೆ ಮಾಡುತ್ತೇವೆ. ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನ, ಗಣರಾಜ್ಯದ ದಿನ, ಪರಿಸರ ದಿನ ಮಾಡುತ್ತಾರೆ. ಆದರೆ ಹುಡುಗರೇ ಇರುವುದಿಲ್ಲ. ವ್ಯಾಲೆಂಟೈನ್ ಡೇ ದಿನ ಮಾತ್ರ ಯಾವ ಹುಡುಗರು ತಪ್ಪಿಸಿಕೊಳ್ಳುವುದಿಲ್ಲ. ನಮಗೆ ಆ ಡೇ ಈ ಡೇ ಬೇಡ. ನಿಮ್ಮ ಹುಟ್ಟುಹಬ್ಬವನ್ನು ದೀಪ ಹಚ್ಚಿ ನೀವು ಆಚರಿಸಿಕೊಳ್ಳುವುದಲ್ಲ. ನಿಮ್ಮ ಬದುಕು ಹೇಗಾಗಬೇಕು ಎಂದರೆ ನೀವು ಹುಟ್ಟಿದ್ದಕ್ಕೆ ವಿಶ್ವಕ್ಕೆ ಹಬ್ಬ ಆಗಬೇಕು. ಮನುಷ್ಯ ಹಾಗೆ ಬದುಕಬೇಕು, ಆಗ ಅದು ಹುಟ್ಟುಹಬ್ಬ. ಅಬ್ದುಲ್ ಕಲಾಂ ಅವರು ತಮ್ಮ ಹುಟ್ಟುಹಬ್ಬ ಹೇಗೆ ಆಚರಿಸಬೇಕು ಎಂದು ಹೇಳಿದರೆಂದರೆ, ಶಾಲೆಗೆ ರಜೆ ನೀಡಿ, ದೇಶಕ್ಕೆ ರಜೆ ನೀಡಿ ನನ್ನ ಹುಟ್ಟುಹಬ್ಬ ಆಚರಿಸಬಾರದು. ಎಲ್ಲರೂ ನನ್ನ ಹುಟ್ಟು ಹಬ್ಬದ ದಿನ 1 ಗಂಟೆ ಹೆಚ್ಚಿಗೆ ಕೆಲಸ ಮಾಡಿ ಆಚರಿಸಬೇಕು ಎಂದರು. ಹೀಗೆ ಮಾಡಿದರೆ ನನಗೆ ಗೌರವ ಎಂದರು. ನಿನ್ನ ಹುಟ್ಟುಹಬ್ಬ ಹೇಗಿರಬೇಕು ಎಂದರೆ, ದೇವರ ಹಣತೆಗೆ ಎಣ್ಣೆ ಹಾಕಿ ನಿನ್ನ ಹುಟ್ಟುಹಬ್ಬ ಆಚರಿಸುವುದಕ್ಕಿಂತ ರಕ್ತವಿಲ್ಲದೆ ಸಾಯುತ್ತಿರುವ ಯಾವುದಾದರೂ ರೋಗಿಗೆ ನಿನ್ನ ರಕ್ತ ಕೊಟ್ಟು ನಿನ್ನ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡು. ದೇವರಿಗೆ ನೈವೇದ್ಯ ಇಟ್ಟು ಹುಟ್ಟುಹಬ್ಬ ಆಚರಿಸುವುದಕ್ಕಿಂತ ಹಸಿದು ಬಂದ ನಿಮ್ಮ ಮನೆಯ ಮುಂದೆ ತಟ್ಟೆ ಹಿಡಿದು ನಿಂತ ಮಕ್ಕಳ ತಟ್ಟೆಯಲ್ಲಿ ಅನ್ನ ಹಾಕಿ ನಿನ್ನ ಹುಟ್ಟುಹಬ್ಬ ಆಚರಣೆ ಮಾಡು. ಹಚ್ಚಿದ ದೀಪವನ್ನು ಆರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಕ್ಕಿಂತ ಮಕ್ಕಳಿಗೆ ಒಂದು ಪುಸ್ತಕ ಕೊಟ್ಟು ಜ್ಞಾನದ ದೀಪವನ್ನು ಹಚ್ಚಿ ನಿಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳಿ. ಇದು ಸ್ವಾಧ್ಯಾಯ. ಮನುಷ್ಯ ಪ್ರತಿದಿನ ಸ್ವಾಧ್ಯಾಯ ಮಾಡಬೇಕು. ಈ ದಿನ ಹೇಗೆ ಚೆನ್ನಾಗಿ ಇರುವುದು ಎಂದು ಆಲೋಚಿಸಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯ ವಿಚಾರ ಮಾಡು. ನಾನು ಸಣ್ಣವನಲ್ಲ ಎಂದುಕೊಂಡು ಹೆಜ್ಜೆ ಹಾಕಿ. ನಮ್ಮ ಬದುಕಿಗೆ ಅಷ್ಟು ಸಾಕು. ನಮಸ್ಕಾರ. ಧನ್ಯವಾದಗಳು.